ಸಮುದ್ರದಲ್ಲಿ ಈಜಾಡ್ತಿರುವಲ್ಲ, ಈಜಾಡು. ನಿನ್ನ ಕೈ ಸೋಲುವರೆಗೂ ಈಜಾಡು. ರೈತರ ಮಕ್ಕಳ ಬದುಕಿನಲ್ಲಿ ನೀನಾಡುತ್ತಿರುವ ತಾಯಿಗಂಡ ನಾಟಕದ ಒಂದೊಂದು ಅಧ್ಯಾಯ ನಾನೇ ಬರೆದು ಅದರಲ್ಲಿ ನಾನೇ ನಾಯಕನೆಂದು ನಟಿಸಿ ನೀನು ಅನ್ಯಾಯದಿಂದ ಗಳಿಸಿರುವ 6 ಅಂತಸ್ತಿನ ಅರಮನೆಗೆ ಸಿಡಿಸಿ ನಿನ್ನ ಹಣ ಬಂಗಾರವನ್ನು ಎತ್ತಿ ಹಾಕಿಕೊಂಡು ದುಬಾರಿಗೆ ಹೋಗದಿದ್ದರೆ ಅಲ್ಲ. ನಿನಗೇನು ಗೊತ್ತು? ನಾನೇ ನಿನ್ನ ಸರಿಯಾದ ಬಿಂಡ. ಈಗಿನ ಬರ್ತೇನೆ ನಿನ್ನ ಕರ್ಮದ ಅಂತಃಪುರಕ್ಕೆ. ನನ್ನ ಜನ್ಮದಿನದಂದು ಯಾವುದಾದರೂ ಹೆಣ್ಣು ಜಿಂಕೆ ಮರಿಯನ್ನು ಎತ್ತಿ ಹಾಕಿಕೊಂಡು ಮುಂದೆ ಇಟ್ಟಾಗಲೇ ನನ್ನ ಜನ್ಮದಿನಕ್ಕೊಂದು ಕಡೆ ಬರುವುದು. ಈ ಊರ ಕೀಳು ಜಾತಿ ರಾಮನ ಹೆಣ್ಣು ರೂಪದಲ್ಲಿ ತಿಂದಿ ತೀಡಿದ
ಕರ್ಪೂರದ ಗೆಂಬೆ. ಇನ್ನು ಅವಳ ಕಣ್ಣುಗಳು ಮಿನುಗುವ ನಕ್ಷತ್ರಗಳಂತೆ, ಗಿರಿಯಂತ ಚಂದನದ ಮೂಗು, ಮಲ್ಲನಿಯ ಬಿದಿರಿನಂತ ಅಂಕು ಡೇಕಿನನ್ನು ನೋಡಿದರೆ ಸಾಕು ಕಾಮದ ಮದ ನೆತ್ತಿಗೆ ಏರಲಾರು. ಸೀತಾ, ಹೇ ಸೀತಾ, ಸುಕುಮಾರಿಯನ್ನು ಹೇಗಾದರೂ ಮಾಡಿ ಎತ್ತಿ ಹಾಕಿಕೊಂಡು ಬಾ ಅಂತ ಕಳಿಸಿದ್ದೇನೆ ನನ್ನ ಅಂಗರಕ್ಷಕರನ್ನು. ಮಂಗ ಪಾರ್ಟಿಗೆ ಎಲ್ಲ ಸಿದ್ಧತೆ ಮಾಡಿದೀಯ ತಾನೇ? ಕುಡಿಯಕ ನಾಕ ಸಿಗ್ನೇಚರ್ ತಂದಿನಾರೆ, ಸೇದಕ ಉದ್ದನು ಟೋಟಲ್ ಸಿಗರೇಟ್ ತಂದಿನ್ರಿ, ಚೀಪಕ್ರು ತಂದಿನಿ, ಉದ್ದನು ನಾಲ್ಕು ಪಾಪಡೇನ. ಆಯ್ತು ಮಗನಿ, ಊಟಕ್ಕೇನಾದರೂ ಬೇರೆ ವ್ಯವಸ್ಥೆ ಮಾಡಿದ್ಯಾ ಮಗನಿ? ಆ ಭಿನ್ನ ಖರೆ ಗಂಗವ್ವ, ಬಿರಿಯಾನಿ, ಅಂಬಾ ಬಿರಿಯಾನಿ, ನಾಯಿ ಬಿರಿಯಾನಿ, ಹಂದಿ ಬಿರಿಯಾನಿ ಎಲ್ಲ ಮಾಡ್ಕೊಂಬರ್ತ ಅಂತ ಹೇಳಲ್ರಿ ಅಪ್ಪ. ಸೀತಾ, ಇವತ್ತು ನೀನು ನಮ್ಮೂರ ಜಾತ್ರೆ ನಿನ್ನ ಅಂದವನ್ನು ನೋಡಿ ನೋಡಲು ನನ್ನ ಕಣ್ಣುಗಳ ಮುಂದೆ ಬಂದು ನಿಲ್ಲುತ್ತದೆ ಈ ನಿನ್ನ ರೂಪ. ಅಷ್ಟೇ ಅಲ್ಲ, ನನ್ನ ಮನಸ್ಸು ನಿನ್ನ ದೇಹದ ಸುಖ ಅನುಭವಿಸಬೇಕೆನ್ನಿಸುತ್ತದೆ ಸೀತಾ, ಬೇಕು ಎನಿಸುತ್ತದೆ. ನೋಡಿ ಎಮ್ಮೆಲ್ಲವರೇ, ನಾನೊಬ್ಬ ರೈತನ ಹೆಂಡತಿ. ನಿಮ್ಮಂತವರು ನಮ್ಮಂತರು ಬಯಸೋದು ತಪ್ಪಿನ ವಿಚಾರ. ವಿಚಾರ ವಿಚಾರ ನೋಡುವ ಸೀತಾ, ಯಾಕೆಂದರೆ ನಾನು ಈ ದಿನ ಈ ಭೂಮಿಗೆ ಬಂದ ದಿನ, ಈ ದಿನದಂದು ನಿನ್ನಂತ ಸೋಗಿನ ಸಿನೆಯರು ನನ್ನ ಕಾಮದ ಸತ್ತಸನ ನಾಟಕವನ್ನು ನಡೆಸಲೇಬೇಕು. ಎಮ್ಮೆಲ್ಲೆ ಅವರೇ, ನೀವು ಬಯಸೋದು ತಪ್ಪಲ್ಲ, ಆದ್ರೆ ಪರ ಹೆಂಗಸರು ಬಯಸೋದು ತಪ್ಪು. ನಿಮ್ಮ ಮನೆಯಲ್ಲೇ ನಿಮ್ಮ ಅಕ್ಕ ತಂಗಿರನೆ ಕ್ರಮ ಕಿಡಿ ನುಡಿಸಲು ಕರೆದ್ರೆ ಒಳ್ಳೆಯದಿರುತ್ತದೆ. ಸೀತಾ, ಎಲುಬು ಇಲ್ಲದ ನಾಲಿಗೆ ಇದೆ ಎಂದು ಈ ಎಮ್ಮೆಲೆಗೆ ಬುದ್ಧಿ ಪಾಠ ಹೇಳು ಬರ್ತೀಯಾ? ಈ ನಿನ್ನ ಕಿತ್ತಳೆ ಹಣ್ಣಿನಂತಿರುವ ತುಂಡಾದ ದೇಹದ ತುಂಬೆಲ್ಲ ನನ್ನ ತುಡಿಗಳಿಂದ ಸಾವಿರಾರು ಮುತ್ತು ಕೊಟ್ಟು ನನಗೆ ನೆತ್ತಿಗೆ ಏರಿದ ಕಾಮದ ಜ್ವರವನ್ನು ನನಗೆ ಮಾಡಿಕೊಳ್ಳುವುದೇ ನನ್ನ ಉದ್ದೇಶ. ಇವತ್ತು ನೀವೇನಾದ್ರೂ ನನ್ನ ಗಲ್ತಿಯ ಪವಿತ್ರಕ್ಕೆ ಮಸಿ ಬರದ ಕೆಲಸ ಮಾಡಿದ್ದೆ ಆದ್ರೆ ಹೆಣ್ಣಿನದು ಮತ್ತು ನಿನ್ನ ಗಂಡಸನರ ಕಿತ್ತು ಹಾಕುವ ದುರ್ಗೆ ಆಗುತ್ತದೆ. ದಿವಂಗಿತ ಕವಿ ವೆಂಕಟ ರೆಡ್ಡಿಯವರು ಈ ಸಮಾಜದಲ್ಲಿ ತಂಗಿ ಅಂತ ನಾಟಕವನ್ನು ರಚಿಸಿದ್ದಾರೆ. ನೀನು ಕೇಳಿದೆಯಾ? ಈ ನಿನ್ನ ಪೌರುಷರ ಮಾತುಗಳು ಎಲ್ಲಿದ್ದಾರೆ?
ನಾನು ಬಯಸಿದ್ದು ಉಣ್ಣಲೇಬೇಕು. ದೇವೇಂದ್ರ, ದುಡುಕಬೇಡ. ದುಡುಕಿ ನಿನ್ನ ಸ್ಥಾನಕ್ಕೆ ಹಬ್ಬಗಳು ತೆಗೆದುಕೊಳ್ಳಬೇಡ. ತಾಳಿ ಕಟ್ಟಿದ ಗಂಡನೇ ನನಗೆ ಪವಿತ್ರವಾದ ಪರಮಾತ್ಮ ಅಂತ ನಂಬಿ ಬಂದರೂ ನಾನು ನನ್ನ ಶೀಲಕ್ಕೆ ಕೈ ಹಾಕಬೇಡ. ತಾಳಿ ಕಟ್ಟಿದವನು ಪರಮಾತ್ಮ, ತಾಳಿ ಕಟ್ಟಿದವನು ಪರಮಾತ್ಮನೆಂದು ಈ ಸಮಾಜದ ಮುಂದೆ ನಿನ್ನಂತ ಪೋಜು ಕೊಡುವ ಹೆಣ್ಣು ಬಣ್ಣದ ಕರತಿಯರನ್ನು ಸಾಕಷ್ಟು ಮಂದಿಯನ್ನು ನೋಡಿದ್ದೇನೆ, ಕಂಡಿದ್ದೇನೆ. ಸೀತಾ, ಯಾರಿಗೂ ತಿಳಿಯದಂತೆ ನನ್ನ ಒಡನೆ ಒಂದೇ ಒಂದು ಬಾರಿ ತೆಗೆದು ನಾಚು ನೀಡುವ. ನೋಡಿ, ನಾನು ಹುಟ್ಟುತ್ತಲೇ ಬಡತನದಲ್ಲಿ ಹುಟ್ಟಿದ್ರು ಕೂಡ ನನ್ನ ಗರ್ಭೆಯ ಸ್ಥಾನ ಕಾಪಾಡಿಕೊಂಡು ಬಂದಳು ನಾನು. ತಾಳಿ ಕಟ್ಟಿದ ಗಂಡನೇ ನನ್ನ ಪರಮಾತ್ಮ, ಮಿಕ್ಕಿದರೆಲ್ಲ ನನ್ನ ಹೊರ ಹುಟ್ಟಿದ ಅಣ್ಣದಿರು. ಈ ಸಮಾಜದ ಮುಂದೆ ಪಕ್ಕದ ಮನೆಯ ಗಂಡಸರನ್ನು ಗಂಡನೆದುರು ಅಣ್ಣನೆಂದು ಕರೆದು ಗಂಡ ಇಲ್ಲದಿರುವಾಗ ಅದೇ ಅಣ್ಣನೊಡನೆ ಗಂಡನಲ್ಲಿ ಸೀರೆ ಸರಿಸಿ ಮತ್ತೆ ಈ ಸಮಾಜದ ಮುಂದೆ ಅಣ್ಣ ತಂಗಿಯನ್ನು ಪಾಚು ಕೊಡ ಬಿಡಾಡಿ ಅಷ್ಟೇ ಯಾಕೆ ಒಂದೇ ರಕ್ತ ಹಂಚಿಕೊಂಡು ಬಂದ ಅಣ್ಣ ತಂಗಿಯರು ಅಕ್ಕ ತಮ್ಮಂದಿರು ರಾತ್ರಿ ವೇಳೆ ಬೆಚ್ಚನೆಯ ರೂಮಿನಲ್ಲಿ ನಗ್ನವಾಗಿ ತಮ್ಮ ಕಾಮದ ತುಸ ತೀರಿಸಿಕೊಂಡು ಮತ್ತೆ ಈ ಸಮಾಜದ ಮುಂದೆ ಅಣ್ಣ ತಂಗಿ ಅಕ್ಕ ತಮ್ಮ ಎಂದು ಪೋಜು ಕೊಡುವ ಬಣ್ಣದ ಹೆಣ್ಣುಗಾರ್ಚನ ಸಮಾಜದಲ್ಲಿ. ಅಷ್ಟೇ ಯಾಕೆ ಗಂಡನ ತಮ್ಮ ಅತ್ತಿಗೆ ಮರಿಗೆ ಹತ್ತ ನಿಗಾ ಇದ್ದಂತೆ ಗಂಡ ಹೊಲಕ್ಕೆ ನೀರು ಹಾಯಿಸಲು ಹೋದಾಗ ಮೈದನೊಳಗೆ ಮಲಗಿ ಎಂಬ ಪದಕ ಅರ್ಥವಿಲ್ಲದ ಮಾಡಿದ ಬಿಡಾಡಿ ಹಣ್ಣುಗಾರ್ಚನ ಸಮಾಜದಲ್ಲಿ. ಸೀತಾ, ನಿನ್ನಂತ ಸೋಗಿನ ಸುಳ್ಳೆಯರ ಕ್ರೈಮ್ ಬರೆಯುತ್ತಾ ಹೋದರೆ ಬರೆಯಲು ಹಾಳೆಗಳೇ ಸಾಲುವುದಿಲ್ಲ. ಸುಮ್ಮನೆ ನನ್ನೊಂದಿಗೆ ನಿನ್ನ ದೇಹವನ್ನು ಸ್ಪರ್ಶ ಮಾಡಿ ಏನು ಆಗದಂತೆ ಹೋಗುವ ಸೀತಾ. ಮೃಗವೇ, ನೀನೊಬ್ಬ ಗಂಡಸರು ಮನೆಯಲ್ಲಿದ್ದಿರುವಾಗ ರೌಡಿಗಳನ್ನು ಕರೆಸಿ ಕಿಡ್ನಾಪ್ ಮಾಡಿ ನನ್ನ ಮುಂದೆ ನಿನ್ನ ಗಂಡಸರ ಶೂರ ತೋರಿಸುತ್ತಿರುವೆಲ್ಲ, ನಿನ್ನನ್ನು ಚಪ್ಪಲಿಯಿಂದ ಬರಬೇಕು. ಸೀತಾ, ಈ ದೇವೇಂದ್ರ ಒಂದು ಕಣ್ಣು ಇಟ್ಟ ಹೆಣ್ಣುಗಳನ್ನು ಕೈಯಾಡಿಸಿದ ಬಿಟ್ಟಲ್ಲ. ನೀನು ನಿನ್ನ ಮನಸ್ಸನ್ನು ಎಷ್ಟೇ ಕಠೋರ ಮಾಡಿಕೊಂಡರು ನಾನು ಊದುವ ಕಾಮದ ಪಂಗಿ ನಾದಕ್ಕೆ ನಿನ್ನನ್ನು ಅಗ್ನಿಯಂತೆ ನರ್ತನೆ ಮಾಡಲೇಬೇಕು. ಸುಮ್ಮನೆ ವೇಳೆಯನ್ನು ಹಾಳು ಮಾಡಿ ನನ್ನ ಮೂಡ್ ಆಫ್ ಮಾಡಬೇಡ, ಮುಂದೆ ನಿನಗೆ ತ್ರಾಸು. ಏಯ್, ಇದು ನೀನು ನನಗೆ ಕೈ ಹಿಡಿದ ಕೈದು ನಿನಗೆ ಕೊಟ್ಟ ಬಹುಮಾನ. ಸೀತಾ, ಈ ನಿನ್ನ ಬಳಿಯ ಜೈ ಜಗನ್ನಾಥ ಕೇಳಿದ ನನ್ನ ಕಾಮದ ಸಮುದ್ರದ ನೋಡಿ, ನಾನೀಗ ಒಂದು ಮನೆಯ ಗೃಹಿಣಿ. ನನ್ನ ಶೀಲವನ್ನು ಬೇಕಾದ್ರು ಬಿಟ್ಟು ನನ್ನ ಪ್ರಾಣವನ್ನು ಕೇಳಿ ಸೀತಾ ಪ್ರಾಣ ಕೊಡಲು ಸಿದ್ಧ ಇದ್ದಾಳೆ. ಈ ಸೀತಾ ಪ್ರಾಣ ಸೀತಾ, ಈ ನಿನ್ನ ಪ್ರಾಣ ಹೋದ ಮೇಲೆ ಮುಂದೆ ಮಾಡುವುದಾದರೂ ಏನು? ನನಗೆ ಬೇಕಾಗಿರೋದು ಹೇ ಈ ನಿನ್ನ ಯೌವನ. ಅದನ್ನು ದಾನ ಮಾಡಿದರೆ ಸಾಕು, ಅನುಭವಿಸಿ
ನನ್ನ 30ನೇ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುತ್ತೇನೆ ಏನಂತೀಯೇ ಸೀತಾ? ಅಯ್ಯೋ ಶ್ರೀ ಗುರು, ದೊಡ್ಡ ಲಾಂಸಬ, ನನ್ನ ಶೀಲವನ್ನು ನಾನು ಹೇಗೆ ಕಾಪಾಡಿಕೊಳ್ಳಲಿ? ಸೀತಾ, ನೀನು ಕಣ್ಣೀರಿನಲ್ಲಿ ರುದ್ರಾಭಿಷೇಕ ಮಾಡಿದರು ಈ ನಿನ್ನ ಕಲ್ಲು ದೇವರಿಗೆ ನಿನ್ನ ಕಣ್ಣೀರ ಎತ್ತರ ಕಾಣಿಸಿದರೆ ತಾನೇ ನೋಡುವುದು. ಸೀತಾ, ಶೀಲವನ್ನು ಉಳಿಸಿಕೊಳ್ಳೋಕೆ ಇಷ್ಟಕ್ಕೆ ಒತ್ತಾಡುವೆ. ಈ ಜಗತ್ತಿನಲ್ಲಿ ಮುಚ್ಚಲಾರದ ಸುಮ್ಮನೆ ಮುತ್ತಿನ ತಸಿ ಜೇನನ್ನು ನೀಡುವ. ಎಂತ ನೀಸು ಸುಳೆ ಮಗ ಅದ ನೋಡ್ರಿ ಅಪ್ಪ ಇವ. ಅಲ್ರಿ ಈ ಊರಾಗ ಬಡ ಚಂದುಳ್ಳಿ ಕಂಡ ಸಾಕ್ರಿ ಅಪ್ಪ. ಒಂದು ನಮನಿ ಕಾಲ ಕೆಳದ ಗುಳಿ ಹಂಗ ಏರಿ ಹೋಗ್ತಾನ್ರಿ ಅವ. ನಾನು ಚಾನ್ಸ್ ಒಳಗೆ ಹೋಗಿ ಬಂದೇನು. ಸಖತ್ತಿತ್ತಲೇ ಈ ಬಣ್ಣದ ಬೋರಂಗಿಯ ಮೈಮಾಟ. ಇಷ್ಟು ದಿವಸ ನಿಮ್ಮ ತೋಳಿನ ತಕ್ಕಾಗ ಎಂತಿಂತ ಪಾರಿವಾಳ ಸಿಕ್ಕಿ ಬಿದ್ದವ್ರಿ ಅಪ್ಪ ದನೇರ. ಮಂಗ ಇಷ್ಟು ದಿವಸ ಅನುಭವಿಸಿದಿನಲ್ಲ ಆ ಹೆಣ್ಣುಗಳ ದೇಹದ ಸುಖನೇ ಬೇರೆ. ಇವತ್ತು ಅನುಭವಿಸಿ ಬಂದನಲ್ಲ ಈ ಹೆಣ್ಣಿನ ಸುಖನೇ ಬೇರೆ. ಅಯ್ಯೋ ಪಾಪಿ, ಕೊನೆಗೂ ಒಬ್ಬ ರೈತನ ಮಡದೇನು ಶೀಲ ಹಾಳು ಮಾಡ್ದಿಲ್ಲ. ಆ ದೇವರು ಕೂಡ ನಿನ್ನ ಕ್ಷಮಿಸುವುದಿಲ್ಲ. ಓ ಪಾಪಿ, ಆ ದೇವರು ಕೂಡ ನಿನ್ನ ಕ್ಷಮಿಸುವುದಿಲ್ಲ. ದೇವರು ದೇವತೆಯರ ಗಂಡ ಎನಿಸಿಕೊಂಡು ಮುಂದೆ ಅದು ಯಾವ ದೇವರಿದ್ದಾನೆ? ಮಂಗ ಇವಳ ಶೀಲ ಗೆಡಿಸಿ ಆಯ್ತು. ಮುಂದೆ ಇವಳಿಗೆ ಯಾವ ದಾರಿಯನ್ನು ತೋರಿಸೋಣ? ನಾನಿರೋದ ಕೆಟ್ಟ ಹೆಣ್ಣು ಮಕ್ಕಳಿಗೆ ಬುದ್ಧಿ ಹೇಳ್ತೇನ್ರಿ ದನಿಯರ. ನನ್ನ ಮಾತು ಕೇಳಿದ್ರ ಚಂದ, ಕೇಳದಿದ್ರ ನಡಿಲೆ ರಾತ್ರಿ ಅಪ್ಪ. ಪಾಪಿ, ವಯಸ್ಸಿನಲ್ಲಿ ನಿನ್ನ ತಂದೆ ತರ ಇದ್ಯಾ, ನಿನ್ನ ಬುದ್ಧಿ ಮಾತ್ರ ಕೊಳೆತ ಹಣ್ಣಿನ ತರ. ನೀನು ಮಾಡಿರುವ ಈ ಕೆಟ್ಟ ಕೆಲಸ ನನ್ನ ಮೈದನ ಮಹಿಳೆಯರಿಗೆ ಗೊತ್ತಾದ್ರೆ ನಿಮ್ಮಿಬ್ಬರನ್ನು ಇಲ್ಲೇ ಹೂತಾಕಿ ಸ್ಥಿತಿ ಮಾಡಿ ಹೋಗಿ ಊಟವನ್ನುತ್ತಾನೆ. ಸೀತಾ, ಈಗ ನಿನ್ನ ಜೀವನವೇ ಹೇ 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 ಕಣ್ಣೆ ಹರಿದ ಪಿಟುಲಾಗಿದೆ. ಆ ಕೆಟ್ಟ ಜಾತಿಯ ಮಗ ಮೈಲಾರಿ ನನಗೆ ನರಕದ ಹಾದಿಯನ್ನು ತೋರಿಸಿದ್ದಾನ.
ಬಿಟ್ಟಿರುವ 3 ಬಾರಿನ ಬಂದೂಕನ್ನು ತಂದು ನನ್ನ ಕೈಯಲ್ಲಿ ಕೊಡು. ಮುಂದಿಟ್ಟು ಸಾಯಿಸುತ್ತೇನೆ ಇವರನ್ನು. ಏ ಎಮ್ಮೆಲೆ, ನನ್ನ ಸಾಯಿಸಿದ ಮಾತ್ರಕ್ಕೆ ಕತೆ ಮುಕ್ತಾಯವನ್ನು ತಿಳಿದುಕೊಳ್ಳಬೇಡ. ಕತೆ ಈಗ ಶುರುವಾಗುತ್ತೆ. ಕತೆ ಸುಡಗಾಡು ಕಾಯುವ ಅಂಜಿಕೆ ಕೊನೆಗೂ ಇವಳಿಗೆ ಸಾವಿನ ದಾರಿ ತೋರಿಸ್ತಾ ಬಿಟ್ರೆ ಅಯ್ಯಪ್ಪ. ಮಂಗ, ಈ ದೇವೇಂದ್ರ ಕಣ್ಣು ಇಟ್ಟ ಹೆಣ್ಣುಗಳಿಗೆ ಇದೇ ಶಿಕ್ಷೆ. ಬಾ ಮಂಗ, ಇದೇ ಸಂತೋಷವನ್ನು ರಾಜ ಸಂಗಮದಲ್ಲಿ ಆಚರಿಸಿಕೊಳ್ಳೋಣ. ನಮ್ಮ ಮನೆ ಕೀರ್ತಿ ಬೆಳತ್ತರಿಕೆ ಬೆಳಗಬೇಕೆಂದು ಈ ಮನೆ ಕೀರ್ತಿ ಬೆಳಗಿಸುವುದನ್ನು ಬಿಟ್ಟು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದೆಯ ಸೀತಾ. ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದೆಯ. ಮಾತನಾಡು ಸೀತಾ, ಅಯ್ಯೋ ಮೈಲಾರೆ ಸಾಗರ. ಅಣ್ಣ ಅಣ್ಣ ಅಣ್ಣ, ಏನಾಗಿದೆ ನನ್ನ ಅತ್ತಿಗೆ? ಏಕೆ ನಿನ್ನ ಕಣ್ಣಲ್ಲಿ ನೀರು? ಹೇಳಣ್ಣ, ಹೇಳು. ಏನಾಗಿದೆ ಎಂದು ಹೇಗೆ ಹೇಳಲೆತ್ತಮ್ಮ? ಈ ಊರ ಎಮ್ಮೆಲ್ಲೆ ದೇವೇಂದ್ರನ ಬಲಿಗೆ ಸಿಕ್ಕಿ ನಾಶವಾಗಿ ಹೋದರಪ್ಪ ನನ್ನ ಅತ್ತಿಗೆ. ಈಗಲೇ ಹೋಗಿ ಆ ಈ ಬಡವ ಬೀಚಿನ ಕೈಯಿಂದ ನನ್ನ ತಂದೆಯ ಪಾದಕ್ಕೆ ಬೇಡತ್ತಮ್ಮ, ಬೇಡ. ಸಭೆ
ತಮ್ಮ. ಅತ್ತಿಗೆ ಅತ್ತಿಗೆ ನಿನ್ನ ಬೈಗನಿದ್ದರು ನಿನ್ನ ಕ್ರೂರ ದಂತಕ್ಕೆ ಬಲಿಯ ಮಾಡಿದ್ದನಲ್ಲಮ್ಮ, ಬಲಿಯ ಮಾಡಿದೆ. ನಾನಿದ್ದು ಸತ್ತಂತೆ ಅತ್ತಿಗೆ. ಆದರೆ ಒಂದು ಮಾತು ಅತ್ತಿಗೆ, ಒಂದು ಮಾತು. ಆದರೆ ಒಂದು ಮಾತು ಅತ್ತಿಗೆ, ಒಂದು ಮಾತು. ಅನ್ಯಾಯವಾಗಿ ನಿನ್ನ ಪ್ರಾಣವನ್ನು ತೆಗೆದ ಆ ದುಷ್ಟ ದೇವೇಂದ್ರನನ್ನು ದುರ್ಗಮ್ಮನ ಹರಕೆಯ ಕೋಣದಂತೆ ನಿನ್ನ ಸಮಾಧಿಗೆ ರಕ್ತವನ್ನು ನೈವೇದ್ಯ ಮಾಡದಿದ್ದರೆ ನನ್ನ ಹೆಸರು ಸರದಾರ ಇದು ನಿನ್ನ ಪ್ರಾಣವಾಣಿಯನ್ನು ಸಂಗಾತಿಗೆ. ಅತ್ತಿಗೆ ಅತ್ತಿಗೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ತಮ್ಮ. ಮೊದಲು ನಿನ್ನ ಅತ್ತಿಗೆ ಶವ ಸಂಸ್ಕಾರ ಮಾಡೋಣ. ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಗಂಟು ಮಾಡಿಬಿಟ್ಟು ಯಾವ ದೇವಿಯೇ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಗಂಟು ಮಾಡಿಬಿಟ್ಟು ಯಾವ ದೇವಿಯೇ ನನ್ನ ಗಂಟು ಮಾಡಿಬಿಟ್ಟು ಯಾವ ದೇವಿಯೇ ನಿನ್ನ ಕಪಿ ಮುಷ್ಟಿಯಲ್ಲಿಟ್ಟುಕೊಂಡು ರೈತರಿಗೆ ಅನ್ಯಾಯ ಎಂಬ ಬೌಣದಿಂದ ಬೇಟೆಯಾಡುತ್ತಾ ರೈತರ ಆಸ್ತಿ ಪಾಸ್ತಿಗಳನ್ನು ಮೋಸದಿಂದ ಕಬಳಿಸಿಕೊಂಡು ನಾಳೆ ಈ ಜಗಕ್ಕೆ ನಾನೆಂಬ ಮೂಗುದಾರವಿಲ್ಲದ ಗೋಳೆಯಂತೆ ಕೈಯೆತ್ತಿಕೊಂಡು ಮಾಡುತ್ತೇನೆ ಮಗನೇ. ಉರಿದಾಡು ಇಂದಿಲ್ಲ ನಾಳೆ ಉರಿದು ಉರಿದು ಊರ ಹೊರಗಿನ ಸುಡುಗಾಡಿನಲ್ಲಿ ಕೆಳವಾಗಿ ಬೀಳುವುದು ಶತಸಿದ್ಧ. ದೇವೇಂದ್ರ, ನಿನ್ನ ಸರ್ಕಾರದಿಂದಲೇ ನಿನ್ನ ಮಗಳಿಗೆ ಮಂಗಳಾರತಿ ಮಾಡಿಸಿ ನೀನು ಆರಿಸಿ ಹೋದ ಕ್ಷೇತ್ರ ಜನತೆ ಮುಂದೆ ಬೆತ್ತಲೆಯನ್ನಾಗಿ ಮಾಡಿ ನಿನ್ನನ್ನು ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಿ ನಿನ್ನ ಕರ್ಮದ ಸಾಮ್ರಾಜ್ಯಕ್ಕೆ ಇತಿಶ್ರೀ ಆಡಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿ ಪರಪ್ಪನ ಆಗ್ರಹಾರದಲ್ಲಿ ಉಪ್ಪು ಇಲ್ಲದ ರಾಗಿ ಮುದ್ದೆ ತಿನ್ನುವಂತೆ ಮಾಡದಿದ್ದರೆ ನಾನು ಇನ್ಸ್ಪೆಕ್ಟರ್ ಕಿರಣ್ ಕುಮಾರನೇ ಅಲ್ಲ. ಮಗನೇ MLA ದೇವೇಂದ್ರ, ಈಗಲೇ ಬರುತ್ತೇನೆ ನಿನ್ನ ಕರ್ಮ ತುಂಬಿದ ಸಾಮ್ರಾಜ್ಯಕ್ಕೆ ನಿನ್ನ ಪಾಲಿನ ಯಮದೂತನಾಗಿ.
ನಮ್ಮ ರಾಜ್ಯದಾಗ ಎಲ್ಲಿ ನೋಡಿದ್ರೆ ಗುದ್ದಾಟ ಬಡದಾಟ. ನನಗಂತೂ ಈ ಬೀಟ್ ನೌಕರಿ ಮಾಡಿ ಊರು ತಿರುಗಾಡಿ ನಾರಾಗಿದೆಯ ಸಣ್ಣ ಊರಾಗ 108 ಜಾತಿಯವ್ರು ಒಗ್ಗಟ್ಟಾಗಿ ಬಾಳೆ ಮಾಡುವಾಗ ನನ್ನ ಕೆಲವೊಂದು ಚಿಲ್ಲರ ರಾಜಕಾರಣ ಇರ್ತಾವಲ್ರಿ, ನಿನಗೆ ಜಾತಿ ಎತ್ತಿ ಮಾತಾಡ್ಯಾನ, ನಿನಗೆ ಹಂಗಂದ ಇಲ್ಲಿ ಕುಂತ ನೋಡುವ ನಮ್ಮ ಕಲ್ಗುಡಿ ಮುತ್ತಪ್ಪ ಅವ ನನಗೆ ಹಂಗಂದ ತಂದೇಳಿ ಸಣ್ಣ ಜಗಳಕ್ಕ ಇನ್ನಷ್ಟು ನಾರಿ ಪಾಚೆ ಹಚ್ಚಿ ಅವ್ರ ಕೈಯಿಂದ ಹಣ ಕಿತ್ಕೊಂಡ ಸಂಜೆಕ್ಕೆ ಒಲಿ ಒತ್ತಿಸ್ಕೊತಾರ. ಮಿಕ್ಕಿದ ಕಾಲಕ್ಕ ನಮ್ಮ ಸ್ಟೇಷನ್ಗೆ ಕರ್ಕೊಂಬಂದ ನಮ್ದ ತಲೆ ತಿಂತಾರ್ರಿ. ಯಾ ಸೊಳೆ ಮಕ್ಬೇಕಂತೀನ್ರಿ ಅಪ್ಪ ಈ ಪೊಲೀಸ್ ನೌಕರಿ. ಪಂಚಾಯತಿ ಎಲೆಕ್ಷನ್ ಬಂದೈತಿ, ಇದ್ರೊಳಗ ಗೊಂದಲ ಬಾಳೈತಿ. ಕೂಡಿಯಾಡಿದ ಗೆಳೆಯರ ಮನಸ ಒಳಗ ಹೋಗತೈತಿ, ಕೂಡಿಯಾಡಿದ ಗೆಳೆಯರ ಮನಸ ಒಳಗ ಹೋಗತೈತಿ. ಪಂಚಾಯತಿ ಎಲೆಕ್ಷನ್ ಬಂದೈತಿ, ಇದ್ರೊಳಗ ಗೊಂದಲ ಬಾಳೈತಿ. ಕೂಡಿಯಾಡಿದ ಗೆಳೆಯರ ಮನಸ ಒಳಗ ಹೋಗತೈತಿ. ಈ ಜೀವನದಾಗ ಊರಿಗೆ ನೀರು ಬಿಡೋ ಗ್ರಾಮ ಪಂಚಾಯತಿ ಸಿಪಾಯಿ ಕೆಲಸನ ಮಾಡಬಾರ್ದ್ರಿ ಅಪ್ಪ, ಮಾಡಬಾರ್ದ. ಯಾಕಂದ್ರ ರಾತ್ರಿ ಕಣ್ ತುಂಬ ನಿದ್ದೆ ಮಾಡ್ಬೇಕಾದ್ರ ಈ ಹಾಳಾದ ಕರೆಂಟ್ ದಾಟ್ರಿ ಇನ್ನ ಕರೆಂಟ್ ಪಟ್ಟನ ಬಂದ್ ಕೂಡ್ಲೆ ಸಟ್ಟನ ಶುರು ಮಾಡಿ ನೀರಿನ ಟ್ಯಾಂಕಿಗೆ ನೀರ್ ಎರ್ಸಕ್ ಬಿಡ್ದ ನಮ್ಮ ಆ ಜಂತಿ ಬಸವಣ್ಣಗ ಗೊತ್ತಂತೀನ್ರಿ. ನಮ್ ಸುದ್ದಿ ಆ ದೇವ್ರಿಗೆ ಗೊತ್ತಂತೇನ್ರಿ. ಮುಂಜಾನೆ ಹಬ್ಬ ಕಣ್ಣು ತಿಕ್ಕು ಅಂತ ಬರೋದ್ ಒಂದ ತಡ. ನಮ್ಮ ಮಾನರ ಗೌರಮ್ಮ, ನಮ್ಮ ದಿನಾಳಿ ರುದ್ರಮ್ಮ, ಈಗ ನಮ್ಮ ಗೌಡ್ರಿ ಎಲ್ಲ ಒತ್ತಿ ನಮ್ಮ ಮನೆ ಮುಂದ ನಿಂತಿರ್ತಾರ. ಯಾಕಂದ್ರ ನಮ್ಮ ನಳಕ್ಕ ನೀರ ಏರ್ವಲ್ದ, ನಮ್ಮ ನಳಕ್ಕ ನೀರ ಬರ್ವಲ್ದ ಅನ್ನೋ ಸುದ್ದಿನ ಕೇಳ್ಬೇಕಾಗತ್ರಿ ಅಪ್ಪ. ಅದ್ರಾಗಂತ್ರ ಈ ಹನುಮಕ್ಳು ಬೈತಾರಿ ಅಪ್ಪ ಶಬ್ದನ. ಅವ್ನು ನೋಡಿ ಎಲ್ಲಾರ ಗಟ್ಟಿ ಹಾಕ್ಯಂಬಂದಿರ್ತಾರ ಅನ್ಸುತ್ತ. ಸ್ವಲ್ಪ ಲೇಟ್ ಆದ್ರೆ ಸಾಕ್ರಿ ಬಾಯಿಗೆ ಬಂದಂಗ ಬೈತಾರ. ಅದ್ರಾಗಂತ್ರು ಈ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲ, ಈ ಊರ್ ಮಂದಿ ಸಗಣಿ ತಿಂದ್ರನ ಸಾಲದಿಲ್ಲ. ಇನ್ನ ವಿಡಿಯೋ ಕಾರ್ಯದರ್ಶಿ ಐತಿಲ್ಲ, ಈ ಊರ್ ಗಂಡ ಸತ್ತ ರಂಡಿ ಮುಂಡ್ಯಾರ ಗಂಟನ ಗುಣ ಮನಸ್ತಾರಿ. ನಮ್ಮ ಪಗಾರ ತೆಗೆದು ನಮಗ್ ಕೊಡು ಅಂದ್ರ ಈ ತಿಂಗಳಲ್ಲ ಮುಂದಲ್ ತಿಂಗಳ ನಿನಗೆ ಕೊಡಿಸ್ತೀನಿ ಅಂತ ಅಂದ, ಮುಂದಲ್ ತಿಂಗಳ ನಿನಗೆ ಕೊಡಿಸ್ತೀನಿ ಅಂತ ಅಂದ ನಮ್ಮ ಕಾಲ ನರನ ಕಳೆದಿಟ್ಟಾರಿ ಈ ಮಂಜ ಮಕ್ಕಳ. ಅದಕ್ಕೆ ಇವ್ರ ಕಾಟಕ್ಕೆ ತಲೆ ಕೆಟ್ಟ ಪೊಲೀಸ್ ಸ್ಟೇಷನ್ಗೆ ಹೊಂಟಿನೇ. ಅಲೆ ಇಲ್ಲೇ ನಿಂತೈತಲ್ಲ ಪೊಲೀಸ. ಏ ಪೊಲೀಸ ಬಾರೋ ಇಲ್ಲ ಅಲ್ಲ ಸುಮ್ಮನ ಇಲ್ಲಿಗೆ ಬಂದು ನಿಂತಲ್ಲ ನಮ್ಮ ಕಾಕಿ ಅವ್ರ ವರ್ಚಸ್. ಯಾರ್ಲೆ ನೀನು ಚಂದಾಗ ಕರೆಕ್ಟ್ ಬಿಡ್ತಲ್ಲ ಮಗನ ನಿನಗ. ನೀವು ನಾವು ಪೊಲೀಸ್ ಅಲ್ಲಾರ್ದ ಇನ್ನೇನು ಮುಂಡ್ರಿಗೆ ಬಸ್ ಸ್ಟ್ಯಾಂಡಾಗ ಗಟ್ರು ಹೊಡೆ ಕೆಲಸ ಮಾಡೋವಂತ ತಮ್ಮ. ಮಗನ ನೀನ್ಲೆ ಪಂಚಾಯತ್ ಕಾಟ್ರ ಬಳೆ ಮಗ ನೀನು. ನಾನಲ್ಲ, ನಾನು ನಮ್ಮ ಮಾನರ್ ನಾಗ ಮಗಲ್ಲ ಆಕಿನ ಕಾಯ ಪೊಲೀಸ್ ಹೋದಿ ನಾನು. ಒಟ್ಟು ಹೆಂಗಾರ ಕರೀಲಿ ಒಂದ್ ಸ್ವಲ್ಪ ಮಂದ್ಯಾಗ ಮರ್ಯಾದೆ ಕೊಟ್ಟು ಕರಿ. ಪೊಲೀಸ್ರ ನೀವು ಸಿಕ್ಕಾರ ಅಂತೇಳಿ ಕೈ ಚಾಚೋದ್ ನಿಲ್ಲಿಸ್ತಿದ್ರ ನಿಮಗಿದ ಪರಿಸ್ಥಿತಿ ಗ್ಯಾರಂಟಿ. ಯಪ್ಪ ಬಾದ್ ಮನುಷ್ಯ ನಮ್ಮ ಮರ್ಯಾದೆ ಮಣ್ಣು ಪಾಲ್ ಮಾಡ್ಬೇಡ ಮರ್ಯ. ನಿಮ್ಮ ಮರ್ಯಾದೆ ಮಣ್ಣಪಾಲ್ ಮಾಡಬಾರ್ದ ಅಂದ್ರ ಹಂಗಾರ ಪಟ್ಟನ ಕಂಪ್ಲೇಂಟ್ ತಗೊಂಡ್ಬಿಡ್ರಿ ಮತ್ತ ಲಂಚ ಕೊಡಾರ್ದ. ಆಯ್ತವ್ರ ನಿನ್ನ ಹೆಸರು ಏನ? ನನ್ನ ಹೆಸರು ವಾಟರ್ ಮ್ಯಾನಿಂಗ ಅಂತ ಅಂದಂಗ ತಮ್ಮ ಹೆಸರು ಶ್ರೀಕೃಷ್ಣವ್ರು.
ಸಿಗಸ್ನೋರ್ ಸಂಗಪ್ಪ ಅಂತ ನಾಲ್ಕು ಸಿಗಿಸುವ ತಮ್ಮ ಸಂಗಪ್ಪ ಅಲ್ಲ ನಿಂಗಪ್ಪನ ಕಂಪ್ಲೇಂಟ್ ಯಾರ ಮೇಲೆ ಕೊಡ್ತಿ ಅದಾರಲ್ಪ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಮತ್ತ ಇದೇ ಮೇಲೆ ಬರ್ಕ ಇದೇನು ಹೊಸ ಸುದ್ದಿ ರೀ ಪೊಲೀಸರ ಇದೇನು ಹೊಸ ಸುದ್ದಿ ಅಲ್ರಿ ಅಪ್ಪ ನಮ್ಮ ದೇಶದಾಗ ಎಷ್ಟು ಗ್ರಾಮ ಪಂಚಾಯತಿ ಅದಾವಲ್ಲ ಅಲ್ಯ ಇಲ್ಲಿ ಬಿಕ್ಕಾಟ ಯಾಗ್ನ ಕೂಡ್ಕೊಂಡ ಸರ್ಕಾರದಿಂದ ಮಂಜೂರು ಮಾಡಿದ ಸವಲತ್ತುಗಳನ್ನ ಅಷ್ಟೇ ಅಲ್ರಿ ಇಡೀ ಪಂಚಾಯತಿನ ಹರ್ಕೊಂತಿನ ಮಕ್ಕಳದಾರ್ರಿ ಅಪ್ಪ ಅಲ್ಲ ಜಂಗ್ಲಪ್ಪಣ್ಣ ಸಂಗಪ್ಪಣ್ಣ ನೀನು ಪಂಚಾಯತ್ ಕೆಲಸ ಮಾಡೋ ಮನುಷ್ಯನ ಯಾವ ಮಗ ಇಲ್ಲ ನನ್ರಿ ಪೊಲೀಸ್ರ ಹಿಂಡು ತುಳಿದಾಗ ಒಂದು ತುಳಿ ಚಿತ್ರ ಹ್ಯಾಂಗ ಆಕೈತಿ ನೋಡ ಅನ್ನ ಹರ್ಕೊಂಡು ಇರ್ತಾವ ನಾಯಕತ್ತಿ ಹಂಗ ನಮ್ಮ ಪಂಚಾಯತ್ಯಾಗ ಐತಲ್ಲ ಈ ಚೇರ್ಮನ್ರ ಅಧ್ಯಕ್ಷರ ಚೇರ್ಮನ್ರ ಕ್ಲರ್ಕ್ನಿಂದ ಹಚ್ಕೊಂಡ ಸರ್ಕಾರದಿಂದ ಬಂದ ಈ ಬಡವ್ರ ಸೌಲಭ್ಯ ಐತಲ್ಲ ಈ ಬಡವರಿಗೆ ತಲುಪಿಸ್ಲಾರ್ದ ತಾವ ನಾಯಿಗತಿ ಹರ್ಕೊಂಡ್ ತಿಂತಾರಿ ಹಂದಿ ಮಕ್ಕಳ ಹಂಗಾರ ನಾನು ಕಂಪ್ಲೇಂಟ್ ತಗೊಂತೀನಿ ನಾಳೆ ಸಾಕ್ಷಿ ಬಂದು ಹೇಳ್ಬೇಕು ನೋಡ ಪೊಲೀಸ್ರ ನಮ್ಮ ಗ್ರಾಮ ಸ್ವರಾಜ್ಯ ಕನಸು ಕಂಡಿದ್ದ ರಾಮಕೃಷ್ಣ ಹೆಗಡೆ ಅವ್ರ ಕನಸು ನನಸಾಗತ್ತಲ್ಲ ಸಾಕ್ಷಿ ಅಷ್ಟೇ ಯಾಕ್ರಿ ನನ್ನ ಪ್ರಾಣ ಕೊಡಕ ಸಿದ್ಧದಿನಿ ಹಂಗಾರ ನಿನ್ನ ಕನ್ಸಿನ ಲೋಕಕ್ಕ ಕೈ ಜೋಡಿಸ್ತೀನಿ ಅಪ್ಪ ಪಟ್ಟಣ ಕಂಪ್ಲೇಂಟ್ ಬರ್ಕೊಂಡ್ಬಿಡ್ರಿ ಮತ್ತ ನಿಮ್ಮ ಅಧ್ಯಕ್ಷರ ಹೆಸರೇನು ನಮ್ಮ ಅಧ್ಯಕ್ಷರ ಹೆಸರು ಪೆನ್ ಇದೆ ಉದ್ದೈತಿ ಅಲ್ಲಿ ಬರ್ರಿ ನಾಲ್ಕು ಬರ್ರಿ ಅರ್ಜೆಂಟ್ ಇಲ್ಲ ಗಾಳ್ಯಪ್ಪ ರೀ ಕಡೆ ಹಾ ಅವ್ರ ಅಪ್ಪನ ಹೆಸರು ಧೂಳ್ಯಪ್ಪ ರೀ ಅಲ್ಲೇ ಇಲ್ಲಿ ಸ್ವಚ್ಛ ಐತಲ್ಲ ಇದು ದೂರ ಧೂಳ್ ಹಿಡ್ದೈತಿ ಬರ್ರಿ ಅದ ಇನ್ನು ಅವ್ರ ಅಡ್ರೆಸ್ ಬಟಾ ಬರ್ರಿ ಬರ್ರಿ ಗಡಬಡ ಮಾಡಿ ಬಾರಲೆ ಹುಡುಗಿ ಅಡಿ ಯಾಕೋಸ್ಕರ ಯಾಕೋಸ್ಕರ ಮಾಡ್ತಿ ಅವಸರ ಹೋಗ್ತೇನೆ ಮಾಮನ ಬುಲ್ಲಟ್ಟ ಜಾತ್ರೆ ಆಗ ಸುಂದ್ರಿ ನಮ್ಮೂರ ಜಾತ್ರೆ ಆಗ ಮಸ್ತ್ ಐತಿ ಬಾದರಿ ಅದು ಹಂಗಲ್ಲ ಹೆಂಗ ಈಗ ನಾ ಯಾವಸ್ತೀನಿ ನೋಡು ಸೇವ್ಸ
ಶಿವರಾತ್ರಿ ಜಾತ್ರೆಗೆ ಬಂತ ಪಾರಿವಾಳ ಶಿವರಾತ್ರಿ ಜಾತ್ರೆಗೆ ಬಂತ ಪಾರಿವಾಳ ಒಟ್ಟಟ್ಟಿನ ಊರ ಗಟ್ಟಿನ ಗೆಳತಿ ಬಾರ ಒಟ್ಟಟ್ಟಿನ ಊರ ಗಟ್ಟಿನ ಗೆಳತಿ ಬಾರ ಶಿವರಾತ್ರಿ ಜಾತ್ರೆಗೆ ಬಂದ ಕುಣಿತಾಳು ಕುಣಿತಾಳ ತಡಿ ತಂಡಿ ಹವದಾಗ ತಂಡಿ ಮನೆ ತರ್ಲಾಕ ಹೋದೆ ಕೈ ಕೊಟ್ಟ ಹುಡುಗರಿಗೆ ಕೈ ಮುಗ್ದು ಅಪ್ಪಗ ಹುಟ್ಟಿದರ ನೀತಿಲ ಇರತ್ತೆ ಮಚ್ಚಿದ ಹುಡುಗಾನ ನಂಬಿ ಬರತ್ತೆ ಅಪ್ಪಗ ಹುಟ್ಟಿದರ ನೀತಿಲ ಇರತ್ತೆ ಮಚ್ಚಿದ ಹುಡುಗಾನ ನಂಬಿ ಬರತ್ತೆ ಇನ್ನು ಗಪ್ಪ ಗಪ್ಪ ಕಡಿಲಿನ ಗಲ್ಲ ಎಲ್ಲ ಹುಡುಗರು ಬಾಜು ಮನಿ ಹುಡುಗಿ ನೀನು ಎಲ್ಲಿಗೆ ಬಂದಾರ ಮುಂದಕ್ಕ ಹೋಗವಂದ ನೀ ಯಾವಸ್ತೆ ನಾ ಯಾವಸ್ಲೆ ನಾ
ಸಂದಿ ಹುಡಿ ಸಂದಿ ಯಾಕೆ ಮುಳುಚಿಸ್ತಾವ ತಿಳ್ಕೊಂಡು ನೋಡಿ ಈಗ ಮುಳುಚಿಸ್ತಾವ ಸಂದಿಗೆ ಹೋಗ ನಡಿಯ ಹತ್ತಿ ಹೋಗ ಮೆತ್ತಗಾಗುತ್ತೆ ಅಲ್ಲೇ ಹೋಗೋಣ ಬಂದಿನಿ ಟವರ್ ಜಗಿದ್ ನೋಡಿ ಈಗ ಓರ್ವಪ್ಪಲ್ಲ ರೊಚ್ಚಿಗೆ ತಪ್ಪ ಇವ ರೊಚ್ಚಿಗೆ ಅಂತ ಓರಿಗಳು ಹೊಕ್ಕಂಡಿ ಹತ್ತಿ ಹೊಲದಾಗ ಹುಡುಗಿ ನಿನ್ನ ಪರಕರದಾಗ ಎಲ್ ಚಂದ ದೇವರ ಪರಕರದಾಗ ಎಲ್ ಚಂದ ದೇವರ ನೋಡುವಷ್ಟು ಪೂಜಾ ಮಾಡುವೆ ಪೂಜಾರಿ ಈ ಮಗ ನಾ ಪೂಜಾರಿ ಆಗ್ಬೇಕಂತ ತಾನ ಬೇಗ ಶುರು ಮಾಡಿ ನೋಡ್ರಿ ಇವ ನಾನು ಹತ್ರ ಇದ್ದೆ. ನನ್ನ ಗುಡಿನಲ್ಲಿಲ್ಲ ಯಾರು ಗೊಬ್ಬರನೇ ಇಟ್ಟಿಲ್ಲ ಯಾಕೆ ಬರುತ್ತೆ ಪೂಜೆ ಸಂಬಂಧ ಹೇ ಮವ್ವ ಹಿಂಗಕ್ಕ ಮಾಡ್ತೀವಿ ಊಟಕೊಂಡ ಪತ್ತಲ್ಲ ಊಟಕೊಂಡ ಚಪ್ಪಲ ಕೊಡ್ತೀಯಾ ಇಲ್ಲ ಇನ್ನೊಂದ್ ಏನಾರ ಕೊಡ್ತೀಯಾ ಯಾಕೋ ಪೊಲೀಸ್ ಪೊಲೀಸ್ ಅಲ್ಲ ಇಲ್ಲ ಔಷಧ ಕೊಡ್ತೀನಿ ಯಾಕೆ ಅವಸರ ಮಾಡ್ತೀನಿ ನಾಲ್ಕನ್ ಮತ್ತಿಲ್ಲ ಬರ್ತೇನೆ ಸುಮ್ಮನೆ ಆಟ ಯಾಕ್ರಿ ಪೊಲೀಸ್ರೆ ಯಾಕ ಬಾಯಿ ಬಾಳ ದೂರ ಹೊಂಡದಲ್ಲ ಲೇ ಹುಡುಗಿ ಅದು ಇರುವಲ್ಲೇ ಐತಿ ಇಲ್ಲಿ ನೋಡು ಊಟಂದು ಹಂಗೈತಿ ಹೇ ಪ್ರಭು ಹರಿನಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದಿ ಅಲ್ರಿ ಏನ್ರಿ ಅದು ಉದ್ದಂದು ಏನದು 3 ಫೂಟ್ ಐತಿ ಆ ಹುಡುಗಿ ಏನ 3 ಫೂಟ್ ಐತೆ ಮತ್ತೆ ಲೇ ಬಾಯ್ ತುರ್ಕೊ ಹುಡುಗಿಲೆ ಆಯ್ತು ಹೇಳ್ರ ತಿಳ್ಕೊಬೇಡ ಅಯ್ಯಯ್ಯೋ ನನ್ನ ಪೋಸಲಿ ಹಿಂಗ ಲೇ ಇಂಥ ವ್ಯಕ್ತ ನೋಡಿಲ್ಲ ದೋಸ್ತ ನಂದು ಕೇಳು 10 ಕೊಡಲಿ 20 ಕೊಟ್ರೆ ಹೊರಕೊಂಡ ಮೂಲಿ ಬರುತ್ತೆ ನಿಂದು ಲೇ ಹುಡುಗಿ ಮುರ್ಕೊಂಡು ಮೂಲಿ ಹಚ್ಚಿ ಬರೋದಲ್ಲ ಮತ್ತೆ ನಿನ್ನಂತ ಒಂದು ನಮ್ಮನಿ ಹರಿಯೇದ ಹುಡುಗಿಯರು ನೋಡಿದ್ರ ನಮ್ಮ ಪೊಲೀಸ್ ಸಂಬಂಧ ಹಂಗ ಹಂಗ ಯಜಾದ ನಿಂದರ್ತೈತಿ ನಮ್ಮ ಪೊಲೀಸ್ ಅಪ್ಪನ ಬಡಿಗೆ It's really? Oh my God! I can't believe this. can't believe this. ಪೊಲೀಸ್ ಯಾವಾಗ ಇಬ್ಬರದು ಚೆಕ್ ಮಾಡ್ತೀನಿ ಒಬ್ಬರದು ಚೆಕ್ ಮಾಡಂಗಿಲ್ಲ ಕನ್ಫ್ಯೂಸ್ ಆಗ್ಯಾಳ ಅರ್ವಿ ಏ ನಾಕಣ್ಣು ನಾವು ಒಬ್ಬರದು ಚೆಕ್ ಮಾಡ್ತೀವಿ ನೀ ಒಬ್ಬರದು ಮುಂಜಾನೆ ಹೋಗತ್ತೆ ಎಂಟು ಕಣ್ ಅಲ್ಲ ಮಾಡ್ತೀನಿ ಯಾರ್ದು ನಂದೆ ಹುಟ್ಟಿ ಬಾ ವಾಪಸ್ ಮಾಡಕಂತ ಹೇಳಿ ನಾನು ಹೋಲ್ಸೇಲ್ ನಮ್ಮ ಊಟಕ್ಕ ನಿಮ್ಗೆ ಏನು ಎತ್ತು ನಿಂತೈತಿ ನಿನಗೆ ಏನು ಕಾಣವಲ್ದು ನೋಡ್ಬಾ ಅಲ್ಲ ನಾಳೆ ನೆಗಸ್ಕೊಂಡು ಮುರ್ಕೊಂಡು ಹುಡುಗಿ ಕಾಣ್ತೈತಿ ಅಲ್ರಿ ನೀವು ಪೊಲೀಸರ ಏನ್ ಇವಾಗ ಪೊಲೀಸ್ ಲೇ ನಿಂಗಪ್ಪ ಲೇ ಒಂದ್ ಸ್ವಲ್ಪ ಮುಚ್ಚ ನಿಂದಿರ್ಲಿ ನಾನು ಇವಾಕಿನ ಒಂದ್ ಸ್ವಲ್ಪ ಇತ್ಲ ಯಾಕನಕತ್ತೀನಿ ಇವ್ ಮಗ ಬರ್ತಾನೆ ಇವ ಯಾಕ ಹೋಗತ್ಲಾಗ ಹೋಲ್ಬೇಡಿ ಅಲ್ರಿ ನಂದು ಕಂಪ್ಲೀಟ್ ತಗೋರಿ ಲೇ ಹುಡುಗಿ ಕಂಪ್ಲೇಂಟ್ ಹೆಸರು ಹೇಳ ಲೇ ಹುಡುಗಿ ಇದು ಅದ ಕೇಸ
ಲೇ ಹುಡುಗಿ ಬರ್ಕೋರಿ ಯಾರು ಗೊತ್ತಲ್ಲ ನಮ್ಮೂರ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮೇಲೆ ಅಲ್ಲೇ ಹುಡುಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ನಿನಗೇನು ಮಾಡಿದ್ರಪ್ಪ? ಅಲ್ರಿ ಪೊಲೀಸರು, ನೀವು ಪೊಲೀಸರು ಏನು ಇವ್ರು ಪೊಲೀಸರು ಏನು ಗೊತ್ತಾಗವಲ್ಲ ನೋಡಿ. ಚಿಪ್ಪಾಡಿ ನಾ ಬಾಳ ಒದಗಡಂಗಿಲ್ಲ, ಸೇಮ್ ಟು ಯು. ನಾ ಬಾಯ್ ಬಿಟ್ಟು ಅನ್ನಂಗಿಲ್ಲ ಅದನ್ನ, ಸೇಮ್ ಟು ಯು ಅಲ್ಲೇ. ಇವ್ರಿಬ್ರು ಹೊರತ ಚಿಪ್ಪಾಡ್ಯಾರ ಮತ್ ನನಗಂತ ನೀನು ಅದ ಯಾರು ನಾನ ನಾಯಿ ನಿಮ್ಮಂಗ್ ಬರ್ಗೆಟ್ಟಿಲ್ಲಪ್ಪ. ಬರ್ಗೆಟ್ಟ ನಿಂತರ ಮಕ್ಕಳು ನನಗೆ ಈ ನಮ್ನಿ ಮಾತಾಡ್ಕತ್ತೀರಿ ನೀವು. ಯಾರಿಗೆ ಇರ್ತಾವ? ಅಂಟಿಲ್ಲ, ಅಂಟಿ ಇರ್ತಾವ ನಿಮಗೆ ಗೊತ್ತೈತ ನಮಗೆ. ಯಾರು ಸೂಪರ್ ಸುಂದ್ರಿ ಮಕ್ಕಳು ಕಾಯಿ ಹಾಕನಾಗೆ ನೀವು ಬಾಯ್ ಹಚ್ಚಿ ಹೆಸರು ಹೋಗಿಲ್ಲಂದ್ರೆ ಹೋಗ್ರಿ ಕೇಳಿಸ್ಕೊ ಸಾಯಿ. ಕೇಳಕತ್ತೀನಿ ಹೆಸರು ನನ್ನ ಹೆಸರು ಅಪ್ಪಳಿ ಬೇಡ ಹುಡ್ರು ಬಿಡಂಗಿಲ್ಲ. ನಾನು ಬರ್ಕಟ್ರೆ ನಮ್ಮ ಹುಡುಗರು ಮಕ್ಕಳಲ್ಲ ಯಾಕೆ ಹೆಸರು ಮಾಡ್ತೀರಿ? ಹೆಸರು ಕೇಳಿಸ್ಕೊಡ್ರಿ ಹಂಗ್ಯಾಕೆ ಮಾಡ್ತೀರಿ? ಕೇಳಕತ್ತೈತಿ ಮಾಲ್ಯ ಅಂತಿ ಹೆಸರು ಮಲ್ಲೆ. ಮಾಲ್ಯ ನಾ ಬಿಡ್ತೀನಿ. ಹೆಸರು ಮಲ್ಲಿ ಮಲ್ಲಿ ನೋಡ್ರಿ ನಮ್ಮ ಹೆಸರಲ್ಲೇ ಮೊನ್ನೆ ಒಂದು ಜನತಾ ಪ್ಲಾಟ್ ಬಂದ ಸರ್ಕಾರದಿಂದ ಅದನ್ನ ಕೇಳ್ಕೊಂತ ನಾ ಪಂಚಾಯತಿಗೆ ಓದಿನ್ರಿ ಓದಿನ್ರಿ ಓದಿನ್ರಿ. ಏನ್ ಚಂದ ಕತಿ ಹೇಳಕತ್ತೀಯ? ಮುಂದೆ ಹೇಳ ಬಡ ಬಡ ಮುಂದ. ಪಂಚಾಯತಿ ಗಟ್ಲೈತಿ, ಅವ್ರು ನನಗೇನ ಅನ್ಬೇಕು? ರಾತ್ರಿ 8 ಗಂಟೆಗೆ ಬಾ ಅನ್ಬೇಕ? ಏನೋ ಮಾಡೇನ್ರಿ ಗದ್ಲ ಅವ ಮಗ. ನಿಂಗಪ್ಪ ನೀನು ಒಂದ್ ಸ್ವಲ್ಪ ಮುಚ್ಚಿಗೆ ನಿಂದ್ರಲೇ ಮಗನ. ಆ ಬಿಡೋಯಪ್ಪ ನಮ್ಗ ಯಾಕೆ ದೊಡ್ಡ ಸುದ್ದಿ? ಸಾಹೇಬ್ರ ನಾವು ಓದಿನ್ರಿ ಅವ ನನಗೇನ ಅನ್ಬೇಕು? ಬಾ ಇತ್ತ ಎಡಕ ಅಂದೆ ಕಾಲಿ ಸಂದಿ ಬೇಡ ನಾ ತಂದೆ ಬರ್ತೀನಿ ಅಂದೆ. ಮಗ ಬ್ಯಾನಲ್ಲ ಪಿಂಡ್ರ ಮಗ ಇಲ್ಲ ಎಡಕ ಬಾ ಅಂದೆ. ಇಲ್ಲಿ ಕೇಳ್ರಿ ಕರ್ಕೊಂಡು ಹೋಗು. ಅಲ್ಲಿ ಕೇಳ್ರಿ ಇತ್ತಿತ್ತ ಬಾ ಇತ್ತಿತ್ತ ಬಾ ಏನೋ ಸಮಾಚಾರ ಐತಿ ಸಮಾಚಾರ ಐತಿ ಕೈ ಮುಟ್ಕೋತ ಸರಿಯಾಕ ಬಂದನ್ರಿ ನನ್ನ ಸರಿಯಾಕ ಬಂದ. ಮುಂದೆ ಏನ್ ಮಾಡಿದ್ರು? ಏ ಪೊಲೀಸ ಆಕಿ ಹೇಳದ್ರಾಗ ಗೊತ್ತಾಗೈತಿ. ಇನ್ನೇನ್ ಮಾಡಿರ್ತಾನ? ಬಾಳ ಅಂದ್ರ ಮಾನ ಬಂಧನ ಮಾಡಿರ್ತಾನಲ್ಲಿ ಅಪ್ಪ. ಪೊಲೀಸರ ನೀವು ಹೇಳೋ ಮಾತು ಕರೆಕ್ಟ್ ಐತ್ರಿ. ನಾನು ಮಾಡಕ್ ಬಂದಿದ್ನೆ. ನಾ ಹೆಂಗ ತಿಳ್ಕೊಂಡು ನೀನ್ ನೋಡಕ್ಕಿದೆ? ನೀನೆಲ್ಲ ಸರ್ವಿಸ್ ಆಗೈತಿ ನನಗೆ. ಮುಂದೆ ಏನ್ರ ಮಾಡಿದ್ರ ಮತ್ತ ಮುಂದಲ್ದು ಹಿಂಗ ತಪ್ಪ ನೋಡ ಅವ್ ಬರಗಟ್ಟ ನಾನು ಮುತ್ತಪ್ಪ ನೋಡ್ ಬಾ ಸತ್ತಿಗಿದ್ದೆ ಅಲ್ಲೇ ನಿಂದ್ರಲ್ಲೇ ಯಾವ ಬಾಯಿ ಮಾಡಿ ಬಾಳ ಮಾತಾಡಿಲ್ಲ. ಏನು ಬಾಳ ಐತಿ ನಮ್ಮ ಮಗ ನಾಲ್ಕು ಬಂದವ್ರು ಬಂದೀನಿ ಓಲ ಬಿಡ್ರಿ. ಏನು ಮಾಡಿರ್ತಾನ? ಬಾಳ ಅಂದ್ರ ಮಾನಭಂಗ ಮಾಡಿರ್ತಾನ. ಹೇಳಿ ನೋಡಕಿನ ಬರಬ್ಬರಿ ಐತಿ ಇವ್ರ ಮಾತು. ಇವ್ರು ಹೇಳ್ತ ಕರೆಕ್ಟ್ ನೋಡ್ರಿ ಸಾಬ್ರ. ಬಾಳ ಬಾಳ ಅಪ್ಪ ಸಮಾಧಾನ ಮಾಡ್ತೀನಿ. ಹಂಗಾರ ಕೊಡ ಅವ್ರ ಹೆಸರು ಇಲ್ಲಿ ಬಾ. ಎಲ್ಲ ಇಲ್ಲ ಅವ್ರ ಹೆಸರು ಹೇಳ. ಬರ್ಕೋರಿ ನೀ ಬರ್ಕೋತಿ ನೀವ ಬರ್ಕೋರಿ ಸರಿ. ಮತ್ತೆ ನೀ ಯಾಕೆ ಹೆಸರು ಮಾಡ್ತಿ ಸರ? ನಾಯಪ್ಪ ಧೂಳಪ್ಪ ಅವನ ಮುಂದೆ ಬಟ್ಟ ಬಾಯಿಲಪ್ಪ ಆಗ ಕೇಸ ನೋಡ್ರಿ. ಸ್ವಲ್ಪ ಇಲ್ಲೇ ಏನ್ರ ಖರ್ಚು ಕೊಡ್ತೀರಿ ಅಮ್ಮ ಸರ ಸರ. ಸಾಹೇಬ್ರ ಮೊದಲ ಕೆಲಸ ಮಾಡ್ರಿ, ಆಮೇಲೆ ಬೇಕಾಗಿದ್ದು ಕೇಳ್ರಿ, ಮುಂದೆ ನೋಡೋಣ ಅಂತ. ಕೆಲಸ ಮಾಡ್ಬಿಟ್ಟು ಬೇರೆ ಮಾಡಕತ್ತಿದ್ದೇವ ನೀನು. ಏನ ಮತ್ತೆ ನೀ ಮೊದಲ ಆ ಕೆಲಸ ಮಾಡು, ಒಳಗ ಹಾಕ ಮಗನ್ನ ಇಲ್ಲ ಇವ್ರ ಕಡಿಕ ತಮ್ಮ ಕೆಲಸ ಆದ್ಮ್ಯಾಗ ಒಂದ್ಸಂದಿ ಅನ್ನಕ್ಕೆ ಬಾಳ ಮಾತಾಡ್ತೆ ಮಗ. ನಾ ಬಾಯ ಜಾಸ್ತಿ ಮಾತಾಡ್ದಂದ್ರ ಕರೆಕ್ಟ್ ಐತಲ್ಲ ಕುರಸಾಲೆ ಆತ್ ಬಿಡ್ರಿ. ನಿಮಗೇನು ಖರ್ಚು ಕೊಡ್ಬೇಕಲ್ಲ, ಖರ್ಚಿಗಂತೂ ಕೊಡಕ್ ಆಗೋದಿಲ್ಲ. ಬೇಕಾದ್ರೆ ಒಂದು ಸಮ್ಮತಿ ನಾಗು ಅಂತ ಒಂದು ಒಗಿತೀನಿ ನೋಡ್ರಿ. ಸಾಹೇಬ್ರ ಒಗಿಯುನಂತ ಅವ್ರು ಒಗಿಗಿಂತ ಮುಂಚೆ ಒಂದು ಮಾತು ಹೇಳ್ತಾರೆ ಹೇಳವಿ ನೋಡ್ರಿ. ನೀ ಏನೈತಿ ಅಂತ ಗೊತ್ತೈತಿ ನಮ್ಗೆ. ಕಾಲ ಮುಗಿತೀನಿ ಇದ್ರ ಹೇಳಕ್ರ ಬಿಡ್ ನನಗೆ ಎಲ್ಲ ನಿನ್ನ ಹೇಳಕತ್ತೀನಿ ನಂಗೆ. ನಿನ್ನ ಹೇಳ ನೋಡ್ರಿ ಹೋಟೆಲ್ 273 ಇತ್ತು.
ಬಂದವ ನಿಮ್ಮ ಅಪ್ಪ. ಸಾಕಾಗಿ ಹೋದ್ ನೋಡುವ ನನಗ. ಏನಿದೆ ಮಗಳ ಯಾಕ ಅಪ್ಪ, ಪುಣ್ಯಾತ್ಮ, ನಿನ್ ಮಗ ತಡಿಯಪ್ಪ. ಏನೋ ಆಗೈತೆ, ತಡೀಲಿ. ಇಲ್ಲ ಡ್ಯಾನ್ಸ್ ತಡಿ ಇನ್ನ ಬರಬೇಡ ಚಾ ಕುಡಿ ಅನ್ಕತನ ಸಮಾಧಾನ ಇರು ಸುಮ್ಮನೆ ಎಲ್ಲ ಹಾಳು ಮಾಡ್ತಾನ ನಮ್ಮಪ್ಪ ಸಾಹೇಬ್ರ ಈ ಸಲ 2024 ಐತಿ ಈ ಸಲ ಕಪ್ಪು ನಮ್ದ ಐತಿ. ಯಾವ್ದು ಆರ್ಸಿಬಿ ತಾನ ನಾವು ಆರ್ಸಿಬಿ ಜೈ ಆರ್ಸಿಬಿ ಯಾವ ಹಸರು ಡ್ಯಾನ್ಸ್ ಜೈ ಆರ್ಸಿಬಿ ಹೊರಗಿಚ್ಚಿಗಿರಿ ಯಮಸ್ ವಡಿತ ವಡಿನಗಲ ಜಂಪ ವಡಿತ ವಡಿನಗಲ ಜಂಪ ನೋಡ ಕನಿಯದಿ ಕೆಂಪ ನೀ ಬಂದಲ್ಲಿ ಹುಡುಗರ ಗುಂಪ ಯಾರನಿ ನರಿಮಣಿ ಬಾರ ನನ್ನ ಐಶ್ವರ್ಯನಿ ಓನ್ಯಗ ಮ್ಯಾಗಣಿ ಈ ಚಂದ್ರಕಾಂತಿ ಕನ್ಯಾಮಣಿ ಇಲ್ಲಿಂದ ಹೋಗ್ರಿ ನಿಮ್ಗೆ ಆಮೇಲೆ ಭೇಟಿ ಹಾಕಿದ್ರಿ ನಾನು ಹೋಗ್ರಿ ಬೆಟ್ಟಕ್ಕಿನ ಅಂತಂದೇಳಿ ಕೈಯಾಗ ಚರಿ ಕೊಟ್ಟು ನಾವು ಇಲ್ಲೇ ಮರಿಗೆ ನಿಂದಿರ್ತೀವಿ. ನಮ್ಮ ಸಾಲಿ ಮುಡಿ ಸಂದಿ ಹೋಗ್ಬಿಡ ಇಲ್ಲ ಬರ್ತೀನಿ ವಾಪಸ್ ಚಿನ್ನ ಮಾಡ ನನ್ನ ಮಗಳ ಮಲ್ಲವ್ವ ಎಲ್ಲಾಳ ಗೋವ್ಯವ್ವ
ವಾಲ್ಯೂಮ್ ಹೆಚ್ಚು ಕಮ್ಮಿ ಆತಂದ್ರ ನಾ ಏನು ಮಾಡ್ಲಿ ಮುಂದೆ ಗತಿ ಹೆಂಗಪ್ಪ ನಂದು ಹೆಂಗ ಹೋಗಿ ತಗೋಬೇಕತ್ತಾಗ ಹೆಣ್ಣು ಅರ್ಧದ ಸುದ್ದಿ ಏನು ಕೇಳ್ತೀವಿ ಮಗಳ ಈಗಿನ ಕಲಿಗಾಲದಾಗ ಮನೆಯಾಗ 1 ಕೋಟಿ ರೊಕ್ಕ ಹಿಡ್ಕೊಂಡು ಕಣ್ಣು ತುಂಬಾ ನಿದ್ದೆ ಮಾಡ್ಯಾವ ಆದ್ರ ನಿನ್ನಂತ ಹರಿಯದ ಹೆಣ್ಮಕ್ಳು ಮನೆಯಾಗ ಇದ್ರ ಈ ಊರಾಗ ಕಳ್ಳ ನಾಯಿಗಳು ಕಾಟ ಎತ್ತವ ಮಗಳ ಯಪ್ಪ ನೀ ಇಷ್ಟು ಟೆನ್ಷನ್ ತಗೊಂಡು ನಿನಗೆ ನಾಳೆ ಹಾರ್ಟ್ ಆಗಿ ನೀ ನಗದು ಬಿದ್ದು ಹೊಯ್ಕೋತಂದ್ರ ನನ್ನ ಗತಿ ಏನು ನಾ ಹೆಂಗ ಮಾಡ್ಲಿ ಅವಾಗ ಈಗ ನಾನು ಟೆನ್ಷನ್ ತಗೋಲಿಲ್ಲ ಅಂದ್ರ ಮುಂದ ಕೊಡ್ತೀಯ ನಿಮ್ಮವನು ಮರದಿ ಎಂಬ ಕೈಯಾಗ ಚಂಬ ಡ್ಯಾಡಿ ಡ್ಯಾಡಿ ನಿಮ್ಮನೆ ಹಿಂದಿನ ವಾಣಿ ನಾ ಯಾರ ಮಗಳು ನನ್ನ ಮಗಳು ನಾ ಯಾರಿಗೆ ಹುಟ್ಟಿನಿ ನೀನು ಹುಟ್ಟಿನಿಲ್ಲ ನೀ ಯಾಕೆ ಚಿಂತೆ ಮಾಡ್ತೀನಿ ಯಾರಿಗೆ ಅಂದ್ರೆ ನೀನು ನಮ್ಮ ಅಲ್ಲನು ಏ ನಿಮ್ಮವ ನಿಮ್ಮ ಅಪ್ಪ ಬೇ ಮತ್ತೆ ಹಂಗಾರ ನಮ್ಮ ಮಗು ಹುಟ್ಟಿ ಅಂದ್ರೆ ನಾ ಏನ್ ತಿಳ್ಕೊಳ್ಳಿ ಮತ್ತೆ ಯಾರಿಗೆ ಯಪ್ಪ ನಾ ನೀನು ಹುಟ್ಟಿನಿ ನಾವು ಹುಟ್ಟಿಲ್ಲ ಆ ಮಗ ನಮ್ಮ ಮಗ ಯಾರು ಮಾಜಿ ಗ್ರಾಮ ಪಂಚಾಯತಿ ಚೇರ್ಮನ್ ಮಗಳು ಅದಿನಿ ಈ ಊರಿಗೆ ನನ್ನ ಮುಟ್ಟದೇರ ಯಾರಿಗೈತಪ್ಪ ತಮ್ಮಕ್ಕಿನಿ ನೀನು ನನ್ನ ಮಗಳೇ ಈ ಊರಾಗ ಯಾವ್ದಾರ ಹುಡುಗ ಒಪ್ಪವನ ಮುಟ್ಟಿಗಳು ನೋಡಲಿ ಅವ್ರು ಚಿಂತೆ ಆಗ್ತಾರ ನನ್ನ ಕೈಯಾಗ ಯವ್ವ ಮಗಳ ಓ ಯಪ್ಪ ಯವ್ವ ಮಗಳ ನಮ್ಮ ಕಡೆ ಮನೆ ಸಾವುಕಾರನ ಮಗಳು ಅದಾರಲ್ಲ ಅವ್ರ ಮಗನ ಕುಟ್ಟಾಗ ಓಡಿ ಹೋಗ್ಯಾಳಂತೆ ಬೇ ಮಗಳ ಅವತ್ತಿನಿಂದ ಸುದ್ದಿ ಕೇಳದಾಗಿಂದ ನನ್ನ ಕಣ್ಣಿಗೆ ನಿಂತಿಲ್ಲ ಮನಸ್ಸಿಗೆ ನೆಮ್ಮದಿ ಅನ್ನೋದಿಲ್ಲ ಬೇ ಮಗಳ ಯಪ್ಪ ನೀ ಯಾಕೆ ಚಿಂತೆ ಮಾಡ್ತಿ ನೋಡಣಿ ಯಾರನ್ನ ಕೈ ಮಾಡಲು ಓಡಿಸ್ತೀರಿ ನಾ ಅವರನ್ನ ಕೈ ಎತ್ತಿ ಮಗಳ ಮಲ್ಲವ